ಇದು ಜೋಗಿಮಠ ರಸ್ತೆಯಲ್ಲಿ ನಮ್ಮ ಫ್ಯಾಕ್ಟರಿ ಔಟ್ಲೆಟ್ ಹತ್ರ ಇದೆ ಸರ್. ಸಿರಿಧಾನ್ಯಗಳನ್ನ ಪಾಲಿಶ್ ಮಾಡದೆ ನೈಜ ರೀತಿಯಲ್ಲಿ ಡಿಎಸ್ಕ್ ಮಾಡಿ ಗ್ರಾಹಕರು ತಲುಪಿಸೋ ವ್ಯವಸ್ಥೆ ಮಾಡಿದೆ ಸರ್. ಸೊ ಸಿರಿಧಾನ್ಯಗಳ ಹಿಟ್ಟು, ರವೆ, ಪುಡಿಗಳು, ಅವಲಕ್ಕಿ, ಅದ್ರದ್ದು ನೂಡಲ್ಸ್, ಪಾಸ್ತಾ, ಸುಮಾರು ಒಂದು 150 ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಆಗುತ್ತೆ ಸರ್. ಚಕ್ಲಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ. ಗ್ರಾಹಕರು ಮನೆಗೆ ಹೊರಡೋಕೆ ರೆಡಿ ಆಗ್ತಾ ಇದೆ ಸರ್. ಈ ಕಸ್ಟಮರ್ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿರ್ತಾರೆ. 8 to 9 days ಡೆಲಿವರಿ ಆಗುತ್ತೆ ಸರ್. ಮ್ಯಾಕ್ಸಿಮಮ್ ಇಂಡಿಯಾ ಹೋಗುತ್ತೆ ಸರ್. ಶೇಂಗಾ ಎಣ್ಣೆ ನಾವು ಬಾಂಡ್ಲಿ ಆಗ್ತಾ ಇದ್ದಂಗೆ ಒಂಚೂರು ಟೆಂಪರೇಚರ್ ರೈಸ್ ಆಗ್ತಿದ್ದಂಗೆ ಘಮ ಘಮ ಶೇಂಗಾ ಸ್ಮೆಲ್ ಬರ್ತಾ ಇರ್ಬೇಕು ಸರ್. ಇವತ್ತು ಎಷ್ಟು ಉತ್ತೇಜನ ಆಗಿದೆ ಅಂದ್ರೆ ನಮಗೆ ಚಕ್ಲಿ ಆರ್ಡರ್ ಕೊಡಕ್ಕೆ ಆಗಲ್ಲ ಸರ್. ಮೇಡಮ್ ಎಕ್ಸ್ಪರ್ಟ್ ಅನ್ಸುತ್ತೆ ಚಕ್ಲಿ ಬಿಡ. ಅವ್ರು ಚಕ್ಲಿ ಮಾಸ್ಟರ್ ಸರ್ ನಮ್ಮ ಫ್ಯಾಕ್ಟರಿಲಿ ಅವರು. ಚೇರ್ ಸರ್. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆಗಿರಬೇಕೆಂದು. ಸ್ನೇಹಿತರೆ, ಇದು ಚಿತ್ರದುರ್ಗ ಸಿಟಿ ಸ್ನೇಹಿತರೆ. ಇದು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂತ ಹೇಳ್ತಿರೋ ಬೇರೆ ಯಾರಲ್ಲ, ಸಿರಿಧಾನ್ಯಗಳ ಸಂತ ಅಂತ ಹೆಸರು ಪಡೆದಂಥ ಪದ್ಮಶ್ರೀ ಪುರಸ್ಕೃತ ವೈದ್ಯರಾದ ಡಾಕ್ಟರ್ ಖಾದರ್ ಸರ್. ಸೊ ಅವರ ಶಿಷ್ಯ ಅಥವಾ ಅವ್ರ ಫಾಲೋವರ್ ಅಂತ ಹೇಳ್ಬೋದು ನಮ್ಮ ಸುಜಯ್ ಅವರು, ಸರಸ್ವತಿ ಆರ್ಗ್ಯಾನಿಕ್ಸ್ನ ಮಾಲೀಕರು. ಸರ್, ಯಾವ ಜಾಗ ಇದು ಸರ್? ಇದು ಸರ್, ಇದು ಜೋಗಿಮಠ ರಸ್ತೆಯಲ್ಲಿ ನಮ್ಮ ಫ್ಯಾಕ್ಟರಿ ಔಟ್ಲೆಟ್ ಹತ್ರ ಇದೆ ಸರ್. ಇದೊಂದು ಪ್ರೋಟೋಟೈಪ್ ತರ ಮಾಡಿವಿ ಸರ್. ಎಂಟೈರ್ ಇಂಡಿಯಾ ಈ ತರ ಫ್ರಾಂಚೈಸಿಗಳು ಮಾಡಬೇಕು ಅನ್ನೋ ನಮ್ಮ ಕಲ್ಪನೆ 2025 ಏಪ್ರಿಲ್ ಇಂದ ಶುರು ಮಾಡ್ತಾ ಇದೀವಿ. ಅದಕ್ಕೋಸ್ಕರ 8 years ಇಂದ ನಡೀತಾ ಇದೆ. ಇದು ಒಂದು ಆಹಾರ ಪದಾರ್ಥಗಳು ನಮ್ಮ ಕಂಪನಿಯಿಂದ ಏನು ಸಾಧ್ಯತೆ ಇದೆ ಅಷ್ಟೇ ಸೀಮಿತ ಆಹಾರ ಪದಾರ್ಥಗಳು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಮಾಡಿಸಿ ಅದನ್ನ ಶುದ್ಧವಾದ ರೀತಿಯಲ್ಲಿ ಪ್ರೊಸೆಸಿಂಗ್ ಮಾಡಿ ಗ್ರಾಹಕರಿಗೆ ತಲುಪಿಸೋ ವ್ಯವಸ್ಥೆ ಸರ್ ಇದು. ಓಕೆ. ಇದು ಶೀಘ್ರದಲ್ಲಿ ಸರ್ ನಾವು ಅನ್ಕೊಂಡಿದ್ದೆಲ್ಲ ಆದ್ರೆ ಎಂಟೈರ್ ಇಂಡಿಯಾ ಈ ತರದ ಒಂದು ಔಟ್ಲೆಟ್ಗಳು ನಮ್ಮ ಕಂಪನಿ ಶುರು ಆಗ್ತಾ ಹೋಗುತ್ತೆ ಇಡೀ ಇಂಡಿಯಾದಲ್ಲಿ. ಹೌದು ಸರ್. ಬಟ್ ಅದು ಸಪ್ಲೈ ಅದಕ್ಕೆ ತಕ್ಕ ತಯಾರಿ ನಡೀತಾ ಇದೆ ಸರ್. ರೈತರ ಸಂಪರ್ಕ ಆಗ್ತಿದೆ, ಪ್ರೊಡಕ್ಷನ್ದು, ಎಣ್ಣೆಗಳ ತಯಾರಿ ಇಷ್ಟೆಲ್ಲ ನಡೀತಾ ಇದೆ. ಇನ್ನು ರೈತರುಗಳ ಸಂಖ್ಯೆ ಹೆಚ್ಚಾಗಬೇಕು. ಮೊದಲನೇ ಸ್ಟೆಪ್ ಆಗಿ ಕರ್ನಾಟಕದ ಒಂದು 8-10 ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಅಲ್ಲಿ ಶುರು ಆಗುತ್ತೆ. ಏಪ್ರಿಲಲ್ಲಿ ಏನೇನಾಗುತ್ತೆ ನೋಡ್ಬೇಕು ಸರ್. ಇನ್ನು ಓಕೆ, ಒಳ್ಳೇದಾಗಲಿ. ಅವ್ರ ಈ ಕನಸು ಒಳ್ಳೇದಾಗಲಿ ಅಂತ ತೋರಿಸಿ. ಹೇಗಿದೆ ನಿಮ್ಮ ಈ ಒಂದು ಬನ್ನಿ ಸರ್. ಸ್ಟೋರ್ ಅಥವಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಶೋರೂಮ್? ಬನ್ನಿ ಸರ್. ಇಸ್ಕಮ್. ಇವ್ರು ಯಾರು ಇವರು ಸಾಹೇಬ್ರು? ಸರ್, ಇವರೇ ನಮ್ಮ ಗುರುಗಳು ಡಾಕ್ಟರ್ ಖಾದರ್ ಅಂತ. ಇದಕ್ಕೆಲ್ಲ ಮೂಲ ಸ್ಫೂರ್ತಿ ಇವರು ಸರ್, ಡಾಕ್ಟರ್ ಖಾದರ್ ಅವರು. ನಾನು ಬೆಂಗಳೂರಲ್ಲಿ BE ಮುಗಿಸಿ ಕಾರ್ಪೊರೇಟ್ ಲೈಫಲ್ಲಿ ಇದ್ದಾಗ ಆರೋಗ್ಯ ಭಾರತಿ ಅಂತ ಸಂಸ್ಥೆ, ಅಲ್ಲಿ ಡಾಕ್ಟರ್ ಖಾದರ್ ಅವ್ರದ್ದು ಬೇರೆ ಬೇರೆ ಜಾಗಗಳ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ. ಅವಾಗ ಅವ್ರನ್ನೆಲ್ಲ ಹೇಳ್ತಾ ಇದ್ರು. ನನ್ನ ಕಿವಿಗೆ ಅದು ಹೋಗ್ತಿರ್ಲಿಲ್ಲ. ನಾನು ರಾಗಿನೇ ಶ್ರೇಷ್ಠ ಅಂತಿದ್ದೆ. ಬಟ್ ಅವರಿಲ್ಲ, ಸಿರಿಧಾನ್ಯ ಶ್ರೇಷ್ಠ ಅಂತಿದ್ರು. ಅದೇ ಟೈಮ್ಗೆ ನಮ್ಮ ಅಣ್ಣವರೊಬ್ಬರಿಗೆ ಒಂದು ಆರೋಗ್ಯ ಸಮಸ್ಯೆ ಆಯಿತು. ಅವರು ಡಾಕ್ಟರ್ ಖಾದರ್ ಅವ್ರನ್ನ ಫಾಲೋ ಮಾಡಿದ್ರು ಸಿರಿಧಾನ್ಯಗಳ ಮೂಲಕ. ಸತೀಶ್ ಅಣ್ಣ ಅಂತೇಳಿ ಪಾಂಡಿಚೇರಿಯಲ್ಲಿ ಇರ್ತಾರೆ ಈಗ ಅವರು ಸಿರಿಧಾನ್ಯಗಳು ಬಳಸಿ ಅವ್ರ ಆರೋಗ್ಯ ಸಮಸ್ಯೆ ಸರಿ ಮಾಡ್ಕೊಂಡ್ರು. ಅವಾಗ ನನಗೆ ಹೇಳಿದ್ರು ಇಲ್ಲ ಸಿರಿಧಾನ್ಯ ಶ್ರೇಷ್ಠ ಅಂತ. ಮತ್ತೆ ಖಾದರ್ ಸರ್ ಹತ್ರ ವಾಪಸ್ ಹೋದೆ. ಅವಾಗ ಶುರುವಾಗಿ ಸರ್ ನಮ್ಮ ಜರ್ನಿ. ಖಾದರ್ ಸರ್ ಇಲ್ಲ ಸಿರಿಧಾನ್ಯಗಳನ್ನ ಮಿಲ್ ಬೇಕು, ಕರ್ನಾಟಕದಲ್ಲಿ ಮಿಲ್ ಇಲ್ಲ ಅಂದರು. ಆನಂತರ ಚಿಕ್ಕದಾಗ ಒಂದು ಮಿಲ್ ಮಾಡಿದ್ವಿ, ಅದನ್ನು ಗ್ರಾಹಕರಿಗೆ ತಲುಪಿಸ್ತಾ ಹೋದ್ವಿ. ಎಂಟೈರ್ ಇಂಡಿಯಾ ಇವತ್ತು ನಮ್ದು ಅನ್ಪಾಲಿಶ್ ಮಿಲೆಟ್ಸ್ ಅಂತೀವಿ ಸರ್. ಸಿರಿಧಾನ್ಯಗಳನ್ನ ಪಾಲಿಶ್ ಮಾಡದೆ ನೈಜ ರೀತಿಯಲ್ಲಿ ಡಿಎಸ್ಕ್ ಮಾಡಿ ಗ್ರಾಹಕರು ತಲುಪಿಸೋ ವ್ಯವಸ್ಥೆ ಮಾಡಿದ್ದೀವಿ ಸರ್. ಓಕೆ. ಅದರದೇ ಆದ ಒಂದು ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಒಂದಷ್ಟು ನಮ್ಮ ಸಂಸ್ಥೆ ತಯಾರಾಗ್ತಿದೆ. ಅದೆಲ್ಲ ಡಿಸ್ಪ್ಲೇ ಇದೆ ಸರ್, ನೋಡ್ಬೋದು. ಬನ್ನಿ ಸರ್. ಸೊ ನಿಮ್ಮ ಮಿಲ್ಲಲ್ಲಿ ಸಿರಿಧಾನ್ಯನ ಪ್ರೊಸೆಸ್ ಮಾಡ್ತೀರಾ? ಹೌದು ಸರ್. ಓಕೆ ಸರ್, ಏನೇನು ಸಿಗುತ್ತೆ ಮರಿ ಸರ್? ಸರ್, ನಮ್ಮ ಪ್ರೈಮರಿ ಪ್ರಾಡಕ್ಟ್ ಬಂದು ಸಿರಿಧಾನ್ಯಗಳು ಸರ್. ಸಿರಿಧಾನ್ಯಗಳು ವರ್ಡ್ ಕಾಯಿನ್ ಮಾಡಿದೆ ಡಾಕ್ಟರ್ ಖಾದರ್ ಅವರು ಸರ್. ಇದಕ್ಕೆ ಮುಂಚೆ ಇದಕ್ಕೆಲ್ಲ ತೃಣಧಾನ್ಯಗಳು ಅಂತಿದ್ರು. ಬಿಕಾಸ್ ಇವೆಲ್ಲ ಚಿಕ್ಕ ಚಿಕ್ಕ ಕಾಳುಗಳು ಸರ್, ನೋಡಕ್ ಬಹಳ ಸಣ್ಣವು. ಸರ್, ತೃಣ ಚಿಕ್ಕ ತೃಣಕ್ಕೆ ಸಮಾನ ಅಂತಾರಲ್ಲ, ಎಕ್ಸಾಕ್ಟ್ಲಿ ಅಂತ ನೇಮ್ ಕೊಟ್ಬಿಟ್ಟಿದ್ರು ಡಾಕ್ಟರ್. ಅದೆಲ್ಲ ಇದು ಸಿರಿಧಾನ್ಯಗಳು ಅಂದ್ರೆ, ಯಾಕಂದ್ರೆ ದೇ ರಿಚ್ ಇನ್ ಫೈಬರ್ ಸರ್. ಇವತ್ತು ನಾವು ಬಳಸಿರೋ ಪ್ರತಿ ಆಹಾರ ಪದಾರ್ಥದಲ್ಲೂ ನಮಗೆ ಕೊರತೆ ಇರೋದು ಫೈಬರ್ ಅಂಶ ಸರ್. ಆಲ್ ದೀಸ್ ಮಿಲೆಟ್ಸ್ ಕಂಟೈನ್ ಹೈ ಫೈಬರ್. ಹಂಗಾಗಿ ಸಿರಿಧಾನ್ಯಗಳಂತ ಫಸ್ಟ್ ಕಾಯಿನ್ ಮಾಡಿದ್ರು. ಯಾವ ಸಿರಿಧಾನ್ಯಗಳಲ್ಲಿ ಬರುತ್ತೆ ಅಂದ್ರೆ ನವಣೆ, ಆರ್ಕ, ಸಾಮೆ, ಊದಲು, ಕೊರ್ಲೆ, ಇವು 5 ಸಿರಿಧಾನ್ಯಗಳು ಅಂತೀವಿ ಸರ್. ಇದು ನೆಕ್ಸ್ಟ್ ಆ ಮಿಲೆಟ್ಸ್ ಕ್ಯಾಟಗರಿಯಲ್ಲೇ ನ್ಯೂಟ್ರಲ್ ಗ್ರೈನ್ಸ್ ಅಂತೀವಿ. ರಾಗಿ, ಜೋಳ, ಸಜ್ಜೆ, ಬರಗು, ಇವು 4 ಬರುತ್ತೆ. ಇವೆಲ್ಲ ಸೇರಿ ಮಿಲೆಟ್ಸ್ ಫ್ಯಾಮಿಲಿ ಸರ್, ಸಿರಿಧಾನ್ಯಗಳ ಫ್ಯಾಮಿಲಿ. ಸೊ ಇವು ಏನಂದ್ರೆ ದೇ ಆರ್ ರಿಚ್ ಇನ್ ಫೈಬರ್. ಮನುಷ್ಯಂಗೆ ಅಗತ್ಯವಿರೋ ಪೋಷಕಾಂಶ, ನಾರಿನಾಂಶ ಎಲ್ಲ ಕೊಡ್ತಾ ಹೋಗುತ್ತೆ. ಇದನ್ನು ಬಳಸಿದಾಗ ಡಯಾಬಿಟಿಸ್, BP ಅಥವಾ ಮತ್ತೊಂದು ಯಾವ ಆರೋಗ್ಯ ಸಮಸ್ಯೆಗಳು ಇರಲ್ಲ ಸರ್. ಅದು ಮೊದಲನೇದು. ಎರಡನೇದು, ನಮ್ಮ ದೇಹಕ್ಕೆ ಯಾವಾಗ ಬೇಕು ಅವಾಗಷ್ಟೇ ಟೈಮ್ ಮಿಷಿನ್ ಥರ ಕೆಲಸ ಮಾಡುತ್ತೆ ಇದು. ನಮಗೆ ಎನರ್ಜಿ ಅವಶ್ಯಕತೆ ಇದ್ದಾಗ ಮಾತ್ರ ಬಿಡುತ್ತೆ. ಅಕ್ಕಿ ಥರ ಒಂದೇ ಸಲ ತಿಂದ ತಕ್ಷಣ ಜೀರ್ಣ ಆಗಿ ಬಾಡಿಗೆಲ್ಲ ಗ್ಲೂಕೋಸ್ ಸೇರ್ಕೊಳ್ಳಲ್ಲ ಸರ್. ಇವತ್ತೇನು ನಾವು ಡಯಾಬಿಟಿಸ್ ನೋಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಅಕ್ಕಿ ತಕ್ಷಣ ತಿಂದ ತಕ್ಷಣ ಡೈಜೆಸ್ಟ್ ಆಗಿ ನಮ್ಮ ಬಾಡಿಗೆ ಇಂಡ್ಯೂಸ್ ಮಾಡೋ ಶುಗರ್ ಸರ್, ಗ್ಲುಕೋಸ್. ಸೊ ಅದ್ಯಾವುದು ಸಮಸ್ಯೆಗಳು ಇದರಲ್ಲಿ ಇರೋದಿಲ್ಲ. ದೇ ಆರ್ ವೆರಿ ಗುಡ್. ಇದೇನು ಹೊಸ ಫುಡ್ ಅಲ್ಲ ಸರ್, ನಮ್ಮ ಹಿರಿಯರು ತಲಾಂತರದಿಂದ ಬಳಸ್ಕೊಂಡ್ಬಂದಿರೋದು. ಓಕೆ. ಸೊ ನಾವು ಪ್ರೈಮರಿ ಪ್ರಾಡಕ್ಟ್ ಬಂದು ನಮ್ಮ ಸಂಸ್ಥೆ ಅದೇ. ಅದರಿಂದ ಸುಮಾರಷ್ಟು ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಮಾಡ್ತೀವಿ. ನೇರ ಸಿರಿಧಾನ್ಯಗಳನ್ನ ಮಾರೋದ್ರ ಜೊತೆಗೆ ಇವುಗಳಿಂದ ಮೌಲ್ಯವರ್ಧನೆ ಅಂದ್ರೆ ವ್ಯಾಲ್ಯೂ ಅಡಿಷನ್ ಕೂಡ ಮಾಡ್ತಾರೆ. ಏನೇನು ಮಾಡ್ತಾರೆ ಅಂತ ನೋಡೋಣ ಸರ್. ಇದ್ರದ್ದು ಹಿಟ್ಟುಗಳು ಸಿಗುತ್ತೆ. ಯಾವುದು? ಸಿರಿಧಾನ್ಯಗಳ ಹಿಟ್ಟು, ಉದಾಹರಣೆಗೆ ನವಣೆ ಹಿಟ್ಟು ಇತ್ಯಾದಿ. ಅದರದ್ದು ರವೆ. ಸೊ ಸಿರಿಧಾನ್ಯಗಳ ಹಿಟ್ಟು, ರವೆ, ಪುಡಿಗಳು, ಅವಲಕ್ಕಿ, ಅದ್ರದ್ದು ನೂಡಲ್ಸು, ಪಾಸ್ತಾ, ಸುಮಾರು ಒಂದು 150 ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಆಗುತ್ತೆ ಸರ್. ಚಕ್ಲಿ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ಎಲ್ಲ ಸಿರಿಧಾನ್ಯಗಳಿದೆ ಸರ್. ಓಕೆ. ಇವತ್ತು ಸ್ನಾಕ್ಸ್ ಅಂತ ಇದ್ದಂಗೆ ಎಲ್ಲ ಹೋಗಿ ಕುರ್ಕುರೆ ಅದು ಇದು ತಿಂತಾರೆ. ರೋಡ್ ಸೈಡ್ ಪಾನಿಪುರಿ ಅದು ಇದು ತಿಂದು ಆರೋಗ್ಯ ಕೆಡಿಸ್ಕೊತಾರೆ. ಅದು ಬದಲು ನಮ್ಮ ದೇಸಿ ಸ್ನಾಕ್ಸ್ ಸರ್. ಇದು ನಮ್ಮ ಎತ್ತಿನ ಗಾಣದ ಎಣ್ಣೆಗಳಲ್ಲಿ ಮಾಡಿರೋದು ನವಣೆ ಚಕ್ಲಿ. ಸೊ ಈ ಥರ ಒಂದು 150 ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ಡೆವಲಪ್ ಆಗುತ್ತೆ ಸರ್ ನಮ್ಮದು. ವಾವ್. ಓಕೆ. ಸಿರಿಧಾನ್ಯಗಳು, ಅದ್ರ ರವೆ, ಅದ್ರ ಹಿಟ್ಟು, ಅವಲಕ್ಕಿ,
ಪೊಂಗಲ್ ಮಿಕ್ಸ್ಗಳಂತ ಟೈಮ್ ಇರಲ್ಲ, ಸಿರಿಧಾನ್ಯಗಳು ನೆನ್ಸಿಟ್ಟು ಮಾಡಬೇಕು, ಟೈಮ್ ಇರಲ್ಲ ಅಂದವ್ರಿಗೆ ನಾವೇ ನೆನ್ಸಿಟ್ಟು ಪ್ರೊಸೆಸ್ ಮಾಡಿ ಹುರಿದು ಕೊಟ್ಟಿರ್ತೀವಿ. ಅವ್ರು ತಗೊಂಡಾಗ 6 ವಿಷಲ್ ಹೊಡಿಸಿ ಅಡುಗೆ ಮಾಡ್ಕೊಬೋದು. ಇದನ್ನ ಸೂಪರ್. ಸಿರಿಧಾನ್ಯ ಪೊಂಗಲ್ ಮಿಕ್ಸು. ಓಕೆ, ಪೊಂಗಲ್ ಮಿಕ್ಸ್ ರೆಡಿ. ಹೌದು ಸರ್. ಇದ್ರದ್ದೇ ರೊಟ್ಟಿ ಕಾಕ್ರ, ನಾವು ಉತ್ತರ ಕರ್ನಾಟಕ ಕೊಡದೆ ಜೋಳದ ರೊಟ್ಟಿ ನೋಡ್ತೀವಿ, ಅದೇ ವಿಧಾನದಲ್ಲಿ ಇದ್ರದ್ದು ನವಣೆ ರೊಟ್ಟಿ, ಇದ್ರದ್ದು ಕಾಕ್ರ ಎಲ್ಲ ಇದೆ ಸರ್, ತೋರಿಸ್ತೀನಿ ನಿಮಗೆ. ಗ್ರೇಟ್. ಓಕೆ, ಪಾಸ್ತಾ ಕೂಡ ಬಂದ್ಬಿಟ್ಟಿದೆ, ನವಣೆ ಇಲ್ಲ. ನೂಡಲ್ಸ್ ಇದೆ. ಇದ್ಯಾವುದು ಮೈದಾ ಇಲ್ಲದೆ ಮಾಡ್ತಾ ಇರೋದು ಸರ್. ಓಕೆ, ಮೈದಾ ಇಸ್ ಮೋಸ್ಟ್ ಡೇಂಜರಸ್. ಮೈದಾ ಇಸ್ ವೈಟ್ ಪಾಯ್ಸನ್ ಅಂತ ಬೆಳಗ್ಗೆ ಹೇಳಿದ್ನಲ್ವ ಸರ್ ನಾನು. ಓಕೆ ಓಕೆ, ಕರೆಕ್ಟ್. ಇದು ಸಾಧಾರಣ ಮೆತ್ತಿನಗಾಣದ ಎಣ್ಣೆಗಳು. ನಮ್ಮ ರೈತರಿಂದ ಸಿಗೋ ಒಂದಷ್ಟು ಸಾವಯವ ಡ್ರೈ ಫ್ರೂಟ್ಸ್. ಬಿಜಾಪುರಲ್ಲಿ ದ್ರಾಕ್ಷಿ ಬೆಳೆಸ್ತೀವಿ ಸರ್, ಅದ್ರದ್ದು ಒಣ ದ್ರಾಕ್ಷಿ, ಅದ್ರದ್ದೇ ಮತ್ತೆ ಇಲ್ಲಿ ನಮ್ಮ ಕುಜುಲಿ, ಕುಮಟಾ, ಕಾರವಾರ ಸರೌಂಡಿಂಗ್ ಬಂದರೆ ಒಂದಷ್ಟು ಸಾವಯವ ಗೋಡಂಬಿ, ಮತ್ತು ಶಿರ್ಸಿ ಸರೌಂಡಿಂಗ್ ಎಲ್ಲ ಸಿದ್ಧಿಗಳಂತ ಟ್ರೈಬ್ಸ್ ಇದ್ದಾರೆ ಸರ್. ಹೌದು, ಅವ್ರ ಹತ್ರ ಕಾಡ್ನಲ್ಲಿ ಫಾರೆಸ್ಟ್ ಫಾರ್ಮಿಂಗ್ ಒಂದಷ್ಟು ಮಸಾಲಾ ಪದಾರ್ಥಗಳು ಮಾಡಿಸ್ತೀವಿ. ಇಷ್ಟೇ ಸರ್ ನಮ್ಮ ಕಂಪ್ನಿ ಸೀಮಿತ ಪದಾರ್ಥ. ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅಷ್ಟೇ ಪದಾರ್ಥಗಳು ಮಾಡ್ತಾ ಇದೀವಿ. ಜೊತೆಲಿ ಏನು ನಮ್ಮ ಎಣ್ಣೆ ಗಾಣಕ್ಕೆ ಬೇಕಾಗಿರೋ ಎಣ್ಣೆ ಬೀಜಗಳು. ಓಕೆ, ನಾವು ಆರ್ಗ್ಯಾನಿಕ್ ಕಂಪನಿ ಅಂದ ತಕ್ಷಣ ಎಲ್ಲಾ ಪದಾರ್ಥಗಳು ಆರ್ಗ್ಯಾನಿಕ್ ಅಂತ ತಂದಿಡಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಇವತ್ತು ನೈಸರ್ಗಿಕ ಕೃಷಿಕರೇ ಇಲ್ಲ, ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಇಂದ ಬಿದ್ದಿದ್ದಾರೆ. ಹಾಗಾಗಿ ಈಗ ಒಂದು ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಇದೀವಿ. ಮುಂದೆ ನಮ್ಮ ಗುರಿ ಇರೋ ಸರ್, ನನ್ನ ಜೀವಿತಾವಧಿಯಲ್ಲಿ ಭಾರತದ ಪ್ರತಿ ಮನೆಗೂ ನಮ್ಮ ಕಂಪನಿಯಿಂದ ಸಾವಯವ ಆಹಾರ ಪದಾರ್ಥ ತಲುಪಿಸ್ಬೇಕು ಅಂತ ಸರ್. ನಮಗೆ ಮಾದರಿ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಅಥವಾ ಟಾಟಾ ಕಂಪನಿ ಸರ್. ನೀವು ಯಾರ ಮನೆಗೆ ಹೋದ್ರು ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಪದಾರ್ಥ ಇಲ್ದಿರೋದು ಸಾಧ್ಯನೇ ಇಲ್ಲ ಸರ್. ನೀವು ಒಂದು ಕ್ಲಿನಿಕ್ ಪ್ಲಸ್ ಶಾಂಪೂ ತಗೊಳ್ಳಿ, ಒಂದು ಬೂಸ್ಟ್ ಇಟ್ಕೊಳ್ಳಿ, ಸುಮಾರು ಪದಾರ್ಥಗಳು ಸರ್, ಯಾವ್ದು ನೋಡ್ತೀರಾ ಎಲ್ಲ ಹಿಂದೂಸ್ತಾನ್ ಯೂನಿಲಿವರ್ ಕಂಪ್ನಿದು ಇರುತ್ತೆ. ಟಾಟಾದವ್ರದ್ದು ಹಾಗೆ, ಟಾಟಾ ಸಾಲ್ಟ್ ಇಂದ ಹಿಡಿದು ಟಾಟಾದವ್ರದ್ದು ಯಾವುದೊಂದು ವೆಹಿಕಲ್ವರೆಗೂ ಪ್ರತಿಯೊಂದು ಮನೆಯಲ್ಲೂ ಟಾಟಾ ಪದಾರ್ಥ ಇರುತ್ತೆ ಸರ್. ಆ ಥರ ಮುಂದೆ ನನ್ನ ಗುರಿ ಇರೋದು ಭಾರತದ ಪ್ರತಿ ಮನೆಗೂ ನಮ್ಮ ಕಂಪ್ನಿ ಪದಾರ್ಥ ತಲುಪಿಸ್ಬೇಕು ಅಂತ. ಆ ದಿಸೆಯಲ್ಲಿ ಹೊರಟಿದ್ದೀವಿ ಸರ್. ಆ ಭಗವಂತ ಶಕ್ತಿ ಕೊಟ್ಟರೆ ನನ್ನ ಕನಸು ನನಸು ಮಾಡ್ಕೋತೀನಿ. ಖಂಡಿತ ಸರ್. ಏನು ನಡೀತಿದೆ ಸರ್? ಈಗ ಆರ್ಡರ್ಗಳೇನು ರೆಡಿ ಆಗಿದೆ, ಗ್ರಾಹಕರು ಮನೆಗೆ ಹೊರಡೋಕೆ ರೆಡಿ ಆಗ್ತಾ ಇದೆ ಸರ್. ಓಕೆ, ಈ ಕಸ್ಟಮರ್ನ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿರ್ತಾರೆ. ಸೊ ಅವ್ರೇನು ಆರ್ಡರ್ ಮಾಡಿರ್ತಾರೆ ಅದೆಲ್ಲ ಡೀಟೇಲ್ ನೋಡ್ಕೊಂಡು ಪ್ರೊಡಕ್ಷನ್ ತಗೋತೀವಿ ಸರ್. ನೆಕ್ಸ್ಟ್ ಡೇ ತೊಗೊಂಡ್ಮೇಲೆ ಎತ್ತಿನ ಗಾಣದಾದರೆ ಮಿನಿಮಮ್ 4 to 5 days ಸನ್ ಡ್ರೈ ಮಾಡ್ತೀವಿ. ಮಿಷಿನ್ ಗಾಣಾದರೆ 3 to 4 days ಸನ್ ಡ್ರೈ ಮಾಡಿ ನಮಗೆ ಅದೆಲ್ಲ ಸೆಡಿಮೆಂಟ್ ಸೆಟ್ಲ್ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ಒಂದ್ಸರಿ ಚೆಕ್ ಮಾಡ್ತೀವಿ ಸರ್ ಪ್ರಾಕ್ಟಿಕಲ್ ಆಗಿ. ಆ ಎಣ್ಣೆನ ಬ್ಯಾಂಡ್ಲಿಗೆ ಹಾಕಿ ನೋಡ್ತೀವಿ, ಆ ಬ್ಯಾಚ್ ಪರ್ಫೆಕ್ಟ್ ಇದೆ ಅಂದಾಗ ಬಾಟ್ಲಿಗೆ ತುಂಬ್ತೀವಿ. ಗ್ರಾಹಕರಿಗೆಲ್ಲ ಆಪ್ಷನ್ ಇದೆ ಸರ್. ಪ್ಲಾಸ್ಟಿಕ್ ಬಾಟ್ಲು, ಟಿನ್ ಕ್ಯಾನ್ಸು, ಗ್ಲಾಸ್ ಬಾಟ್ಲು, ಸ್ಟೀಲ್ ಕ್ಯಾನ್ಸ್, ಇದರಲ್ಲಿ ಯಾವುದು ಅವ್ರು ಸೆಲೆಕ್ಟ್ ಮಾಡಿರ್ತಾರೋ ಆ ಬಾಟ್ಲಲ್ಲಿ ಪ್ಯಾಕ್ ಮಾಡಿ ನೀಟಾಗಿ ಅವ್ರಿಗೆ ಒಂದು ಚೂರು ಡ್ಯಾಮೇಜ್ ಆಗಬಾರ್ದು ಸರ್. ನಾವು ಇಲ್ಲಿಂದ ಹೇಗೆ ಕಳಿಸಿರ್ತೀವಿ ಅದು ಗ್ರಾಹಕರು ಮನೆಗೆ ತಲುಪಬೇಕು. ಆ ಥರ ನೀಟಾಗಿ ಪ್ಯಾಕ್ ಮಾಡಿ ಒಂದು ಬಾಕ್ಸಲ್ಲಿಟ್ಟು ಕಳಿಸ್ಕೊಡ್ತೀವಿ ಸರ್ ಅವ್ರಿಗೆ. ವಿತಿನ್ ಕರ್ನಾಟಕ ನಮ್ದು ಇಲ್ಲಿ ಡಿಸ್ಪ್ಯಾಚ್ ಆದರೆ 2 to 3 days ಅರ್ಬನ್ ಪ್ಲೇಸಸ್ ಡೆಲಿವರಿ ಆಗುತ್ತೆ. ರೂರಲ್ ಪ್ಲೇಸಸ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಎಂಟೈರ್ ಇಂಡಿಯಾ 8 to 9 days ಡೆಲಿವರಿ ಆಗುತ್ತೆ ಸರ್ ಮ್ಯಾಕ್ಸಿಮಮ್. ಇಡೀ ಇಂಡಿಯಾ ಹೋಗುತ್ತೆ ಸರ್, ಬರೀ ಕರ್ನಾಟಕ ಅಲ್ಲ? ಇಲ್ಲ ಸರ್, ಮೊದಲಿಂದ ಎಂಟೈರ್ ಇಂಡಿಯಾ ಇದೆ ಸರ್ ನಮ್ಮದು. ಅಯ್ಯೋ, ಹೌದು ಸರ್. ಎಲ್ಲರಿಗೂ ಹೋಗುತ್ತೆ ಸರ್. ನೀವು ತೊಗೊಳ್ಳಿ, ಕನ್ಯಾಕುಮಾರಿಯಿಂದ ಕಾಶ್ಮೀರು, ನಿಮ್ಮ ಮನೆ ಅಸ್ಸಾಂಗೆ ಹೋಗಿದೆ ಸರ್, ಅಸ್ಸಾಮಿಂದ ಹಿಡಿದು ಗುಜರಾತ್ವರೆಗೂ ಎಲ್ಲ ಕಡೆ ಗ್ರಾಹಕರಿದ್ದಾರೆ ಸರ್. ಏನು? ಹೌದು ಸರ್. ಸುಮ್ಮನೆ ಸರ್ ಈಗಲೇ ಬೇಕಾದ್ರೆ ವೆಬ್ಸೈಟಲ್ಲಿ ತೋರಿಸ್ತೀನಿ. ಹೆಂಗೆ ಆರ್ಡರ್ ಮಾಡ್ತಾರೆ ಅವ್ರಿಗೆ? ನೀವು ಇದಿರೋದು ಹೆಂಗೆ ಗೊತ್ತಾಯ್ತು ಅವ್ರಿಗೆ ಸರ್? ಅಂದರೆ ಅವಾಗ ಇ ಕಾಮರ್ಸ್ ವೆಬ್ಸೈಟ್ಗಳು ಯಾವುದೂ ಇರಲಿಲ್ಲ. 2016-17 ಹೇಳ್ತಾ ಇದ್ದೀನಿ. ತುಂಬ ಕಡಿಮೆ ಕಂಪ್ನಿಗಳಿದ್ದು ಇದ್ರ ಅಷ್ಟು ಗ್ರಾಹಕರಿಗೆ ಅವಶ್ಯಕತೆ ಇತ್ತು. ಸರ್ಚ್ ಮಾಡ್ತಾ ಇದ್ರು, ಲೋಕಲ್ ಲಭ್ಯತೆ ಇರಲಿಲ್ಲ. ಸುಮ್ಮನೆ ಸರ್ಚ್ ಮಾಡಿದಾಗ ನಮ್ದೆಲ್ಲ ಸಿಗ್ತಾ ಹೋಯ್ತು. ಅವಾಗ ನಮ್ಮ ಕಂಪ್ನಿ ಪರಿಚಯ ಆಗಿದ್ದು. ಗೂಗಲ್ ಅಲ್ಗಾರಿದಮ್ ಹೆಂಗೆ ಡಿಸೈನ್ ಆಗಿದೆ ಅಂದರೆ ಸರ್, ಅವ್ರು ಸರ್ಚ್ ಮಾಡುವಾಗ ಯಾರ್ದನ್ನ ಕಸ್ಟಮರ್ಸ್ ಹೆಚ್ಚು ಒಲವು ತೋರಿಸಿ ಕ್ಲಿಕ್ ಮಾಡ್ತಾ ಇರ್ತಾರಲ್ಲ ಅದನ್ನೇ ಮೇಲೆ ತೋರಿಸ್ತಾ ಹೋಗುತ್ತೆ. ನಮ್ಮದು ಗ್ರಾಹಕರು ಭಾಳ ಸರ್ಚ್ ಕ್ಲಿಕ್ ಮಾಡ್ತಾಯಿದ್ರು. ಸೊ ಕನ್ವರ್ಷನ್ಸ್ ಭಾಳ ಅದು ನಮ್ಮದು. ಗ್ರಾಹಕರು ಬಳಸಿದ್ರು, ಮತ್ತೊಮ್ಮೆ ವಾಪಸ್ ಬರ್ತಾ ಇರ್ತಾರೆ. ಸೊ ಇದರಿಂದಾಗಿ ನಮಗೆ ಗ್ರಾಹಕರ ಸಂಖ್ಯೆ ದ್ವಿಗುಣ ತ್ರಿಗುಣ ಆಗ್ತಾನೇ ಇದೆ ಸರ್. ಇವತ್ತು ಮಲ್ಟಿಪಲ್ ಸರ್ ನಮಗೆ ಗ್ರಾಹಕರು. ಪ್ರತಿದಿನ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾನೆ ಇದೆ, ಆಗ್ತಾನೆ ಇದೆ ಸರ್. ನನಗನ್ಸೋದು ನೀವು ಆರ್ಡರ್ ಬಂದ್ಮೇಲೆ ಪ್ರೊಡಕ್ಷನ್ ಮಾಡ್ತೀರಾ? ಎಕ್ಸಾಕ್ಟ್ಲಿ ಸರ್. ಮಾಡಿ ಇಟ್ಕೊಂಡಿರಲ್ಲ ಸರ್, ಮಾಡಿ ಇಟ್ಕೊಳ್ಳೋ ಪರಿಸ್ಥಿತಿ ಇದುವರೆಗೂ ಆಗಿಲ್ಲ ಸರ್. ನಮಗೆ ಏನಾಗಿದೆ, ಗ್ರಾಹಕರು ಅಷ್ಟು ಒಂದು ಆರ್ಡರ್ಗಳು ಪೆಂಡಿಂಗ್ ಇದ್ದೇ ಇರುತ್ತೆ ಯಾವಾಗಲೂ. ಬಿಕಾಸ್ ಇದೆಲ್ಲ ಸ್ಲೋ ಪ್ರೊಸೆಸ್ ಸರ್. ಮಿಲೆಟ್ಸ್ ಮಾತ್ರ ರೆಡಿ ಇಟ್ಕೊಂಡಿರ್ತೀವಿ. ಅಟ್ಲೀಸ್ಟ್ 1 ಮಂತಿಗೆ ಪ್ರೆಡಿಕ್ಟ್ ಮಾಡ್ತೀವಿ ಸರ್ ಸ್ಟಾಕು. ಹಾಗೆ 1 ಮಂತಲ್ಲಿ ಫಸ್ಟ್ ವೀಕಲ್ಲಿ ಪ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತೀವಿ ಏನೇನು ಬೇಕು ಅಂತ. ಅದ್ರ ನಂತರ ನಮ್ಮ ಸೇಫ್ಟಿ ಸಾಕಿ ಡೆಪಾಸಿಟ್ ಮಾಡ್ತಾ ಹೋಗ್ತೀವಿ. ಬಟ್ ಎತ್ತಿನ ಗಾಣದ ಎಣ್ಣೆ ನಮ್ಗೆ ಇದುವರೆಗೂ ಸಾಧ್ಯ ಆಗಿಲ್ಲ ಸರ್. ಸ್ಟಾಕ್ ಮಾಡಿಡೋಕ್ಕೆ 1 ಲೀಟ್ರನ್ನೂ ಸ್ಟಾಕ್ ಮಾಡಿಡೋಕ್ಕಾಗಲ್ಲ. ನೀವು ನೋಡಿದ್ರಿ ಅವಾಗಲೇ ಎಲ್ಲ ಗ್ರಾಹಕರು ಬರ್ತಾರೆ ಸರ್, ಇನ್ನೂ 3 ದಿನ ಬಿಸಿಲು ಒಣಗಿಸ್ಬೇಕಂದ್ರೆ ಪರವಾಗಿಲ್ಲ, ಮನೇಲಿ ಒಣಗಿಸ್ಕೊಂಡು ಕೊಡಿ ಅಂತ ಹೋಗ್ತಾರೆ. ಹೀಗಿದೆ ಕಂಡೀಷನು. ಅವ್ರು ಆಶೀರ್ವಾದ ಮಾಡಿರ್ತಾರೆ ಗ್ರಾಹಕರು. ಹೀಗಾಗಿ ಹೋಗ್ತಾ ಇದೆ. ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ ಸರ್, ಭಾರತದ ಯಾವ ಮೂಲೆಯಿಂದ ಆರ್ಡರ್ ಬಂದಿದೆ ಅಂತ. ಒಂದು ಬಾಟ್ಲ್ ಆರ್ಡರ್ ಮಾಡಿದ್ರೆ ಕಳಿಸ್ತೀರಾ ಸರ್? 1/4 ಲೀಟ್ರ್ ಕೇಳಿದ್ರೆ ಕಳಿಸ್ಕೊಡ್ತೀವಿ ಸರ್. ಅಷ್ಟು ಫ್ಲೆಕ್ಸಿಬಲ್ ನಾವು. ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ? ಕೊರಿಯರ್ ಚಾರ್ಜ್ ಕಸ್ಟಮರೇ ಬೇರ್ ಮಾಡ್ಬೇಕು ಸರ್. ನಮ್ದೇನೇ ಪ್ರಾಡಕ್ಟ್ ಚಾರ್ಜ್ ತಗೋತೀವಿ, ಅವ್ರು ಬೇರ್ ಮಾಡಿ ತರಿಸ್ಕೋತಾರೆ ಸರ್. ಇಲ್ಲಿವರೆಗೂ ವೆಬ್ಸೈಟಲ್ಲಿ ಯೂಶಲಿ ಇನ್ಕ್ಲೂಡ್ ಮಾಡೇ ಕೊಟ್ಟಿರ್ತೀವಿ ಸರ್. ನೋಡಿ ಸರ್, ಇದು ತಾನೇ ಮಹಾರಾಷ್ಟ್ರ. ಹೌದು. ಅದೇ ತಾನೇ ಮುಂಬೈ ಪಕ್ಕ ಸರ್. ಓಕೆ. ಅದೇ ಥರ ನಾನು ಈಗ ಹೇಳ್ತಾ ಇದ್ದಂಗೆ ಅಸ್ಸಾಮಿಂದ ಆರ್ಡರ್ ಬಂತು. ಇವರು ನನ್ನ ರೆಗ್ಯುಲರ್ ಕಸ್ಟಮರ್ ಸರ್, 8 ವರ್ಷದಿಂದ. ಅವ್ರ ಹೆಸರು ನೋಡ್ತಾ ಇದ್ದಂಗೆ ಗೊತ್ತಾಗ್ಬಿಡುತ್ತೆ ನನಗೆ. ನೋಡಿ, ರೀಟಾ ದಾಸ್ ಶ್ರೀವಾತ್ಸವ, ನಾಗೋನ್, ಅಸ್ಸಾಂ. ಹೌದು, ನಾಗೋನ್ ಡಿಸ್ಟಿಕಲ್ಲಿ ಅಸ್ಸಾಂನವರು.
ಈ ಥರ ಭಾರತ ಪ್ರತಿ ಮೂಲೆಯಿಂದ ಆರ್ಡರ್ ಬರುತ್ತೆ ಸರ್. 1120 ರೂಪಾಯಿ ಸ್ಟಾರ್ಟ್ ಕೊಟ್ಟಿದ್ದಾರೆ 4-5 ಐಟಮು. ಆರ್ಗ್ಯಾನಿಕ್ ಸಿನಾಮೋನ್, ಬುಲ್ ಡ್ರೈವನ್ ಕೋಕೋನಟ್, ಕೋಕೋನಟ್ 2 ಪ್ಲಸ್ ಕ್ಲೋವ್ 4 ಐಟಮ್. ಸರ್ ನೋಡಿ, ನಾನು ಇದನ್ನ ಏನಕ್ಕೆ ಇಷ್ಟು ಖುಷಿಯಿಂದ ಹೇಳ್ತೀನಿ ಸರ್, ಪಕ್ಕದಲ್ಲಿ ಅಂಗಡಿಗಳಿರಲ್ಲ ಅಂತಲ್ಲ ಸರ್, ಅವ್ರ ಪಕ್ಕದಲ್ಲಿ ಸೂಪರ್ ಮಾರ್ಕೆಟ್ಸ್ ಇರುತ್ತೆ, ಒಂದು ಬ್ರ್ಯಾಂಡೆಡ್ ಮಾರ್ಟ್ಗಳಿರ್ತಾರೆ, ಅವ್ರು ಬಿಟ್ಟು ನಮ್ಮನ್ನು ಹುಡ್ಕೊಂಡ್ಬರ್ತಾರೆ ಕ್ವಾಲಿಟಿ ಸರ್. ನಾನು ಇದುವರೆಗೂ ಫಸ್ಟ್ ಡೇ ಇದುವರೆಗೂ ಹೇಳಿದ್ನಲ್ಲ ಸರ್, ಆ ಕ್ವಾಲಿಟಿ ಉಳಿಸ್ಕೊಂಡ್ಬಂದಿದ್ದೀನಿ. ಸಿರಿಧಾನ್ಯಗಳು ತೊಗೊಂಡ್ರೆ ನಮ್ಮ ನಾಟಿ ಎಲ್ಲ ಬೀಜಗಳು ಸರ್, ನವಣೆ, ಆರ್ಕ, ಸಾಮೆ, ಊದ್ಲು, ಕೊರ್ಲೆ. ಇವತ್ತು ಅದರಲ್ಲೂ ಸ್ವಲ್ಪ ಹೈಬ್ರಿಡ್ ತಳಿಗಳು ಸಿಗ್ತಾ ಇದೆ. ಆದರೆ ಇಲ್ಲ, ನಮ್ಮ ರೈತರ ನಾಟಿ ಬೀಜಗಳನ್ನ ಬೆಳೆಸ್ತೀವಿ, ಅದನ್ನೇ ಪ್ರೊಸೆಸಿಂಗ್ ಮಾಡ್ತೀವಿ. ಅದು ಪ್ರೊಸೆಸಿಂಗ್ ಸಹ ಅನ್ಪಾಲಿಸ್ಡು, ಅದ್ರಲ್ಲಿ ಏನೋ ರಿಗ್ನೆನ್ಸ್ ಇರುತ್ತೆ, ಅದು ಯಾವುದು ಡ್ಯಾಮೇಜ್ ಆಗದೆ ಇರೋ ಥರ ನೀಟಾಗಿ ಪ್ರೊಸೆಸಿಂಗ್ ಮಾಡಿ ಅದು ಶುದ್ಧವಾಗಿ ಗ್ರಾಹಕರಿಗೆ ಕಳಿಸ್ತೀವಿ. ನಮ್ಮ ಗಾಣದ ಎಣ್ಣೆಗಳಿಗೆ ಬಂದರೆ ಎಲ್ಲ ನಾಟಿ ಬೀಜಗಳು ಸರ್. ನಾಟಿ ಬೀಜಗಳಂದ್ರೆ ನಮ್ದು SOP ಫಾಲೋ ಆಗಬೇಕು ಸರ್. ಅವ್ರು ಆರ್ಡ್ರ್ ಬಂದಮೇಲೆ ಎಣ್ಣೆ ತೆಗಿತೀವಿ, 4 ದಿನ 5 ದಿನ ಬಿಸಿಲಿಗೆ ಇಡ್ತೀವಿ, ಆನಂತರ ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ತೀವಿ. ಈ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತಿರೋದಕ್ಕೆ ಸರ್, ಫಸ್ಟ್ ದಿನ ಗ್ರಾಹಕರಾದವ್ರು ಇದುವರೆಗೂ ಮತ್ತೆ ನಮ್ಮ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿ ಆಪ್ಷನ್ನೇ ನೋಡೋಕೆ ಹೋಗಿಲ್ಲ ಸರ್. ಅದೇ ಅವರೇ ನಮ್ಮನ್ನು ಕಾಪಾಡ್ತಾ ಇರೋದು ಸರ್. ಗ್ರೇಟ್. ನೋಡಿ, MSc ಮ್ಯಾಥಮೆಟಿಕ್ಸ್ ರ್ಯಾಂಕ್ ಹೋಲ್ಡರ್ ಹೆಂಗೆ ಕೆಲಸ ಮಾಡ್ತಾರೆ ಸರ್. ನಮ್ಮ ಕಂಪ್ನಿ ಅಲ್ಲ ಸರ್, ನಮಗೆ ಇಲ್ಲಿ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಸರ್, ಎಲ್ಲ ಕೆಲಸ ಮಾಡಬೇಕು ಅಂತ. ಸೊ ನಮ್ಮಿಬ್ಬರದು ಅದೇ ಮೆಂಟಾಲಿಟಿ, ನಮ್ಮ ಸ್ಟಾಫ್ಗೂ ಸಹ ಅದೇ ಇನ್ಸ್ಪಿರೇಷನ್ ಸರ್. ನಾವು ಅವ್ರ ಜೊತೆ ಮಿಂಗೆಲ್ಲ ಕೆಲಸ ಮಾಡ್ತೀವಿ ಹಗಲು ರಾತ್ರಿ. ಅವ್ರನ್ನಾದ್ರೂ ಒಂದು ಟೈಮಿಗೆ ಕಳಿಸ್ತೀವಿ, ನಾವು ಇಲ್ಲ. ಹೆಚ್ಚು ಕಡಿಮೆ ರಾತ್ರಿ 11 ಗಂಟೆ ಆಗುತ್ತೆ, ಬೆಳಗ್ಗೆ 4 ಗಂಟೆಗೆ ಮತ್ತೆ ಕೆಲಸ ಶುರು ಮಾಡಿರ್ತೀವಿ. 4 ಗಂಟೆಗೆ ಎದ್ದು ಅವತ್ತಿನ ಆರ್ಡ್ರ್ಗಳದೆಲ್ಲ ನೋಡಿಕೊಂಡು ಕೊಟ್ಟಿಗೆ ಕೆಲಸ ಮುಗಿಸಿ. ದನಗಳು ಕಟ್ಟೋದು ಸಗಣಿ. ಹಾಂ ಸರ್, ಯಾಕಂದರೆ ಸ್ಟಾಫ್ ಬರೋದು 9 ಗಂಟೆ ಆಗ್ಬಿಡುತ್ತೆ ಕೆಲವು ಟೈಮು. ನೀವು ಸರ್ ಸಗಣಿ ಇಟ್ಬಿಡ್ತೀವಿ. ಹಾಂ ಸರ್. ಸರ್ ಅದು ಶ್ರೇಷ್ಠ ಅಲ್ವಾ ಸರ್? ಕ್ಲೀನ್ ಮಾಡ್ತೀವಿ, ಕೊಟ್ಟಿಗೆ ಕ್ಲೀನ್ ಮಾಡ್ತೀವಿ. ಅನಂತರ ಹಾಲು ಕರೆದು ಅಷ್ಟೊಂದು ಮಕ್ಳು ಎದ್ದಿರ್ತಾರೆ, ನೆಕ್ಸ್ಟ್ ಕೆಲಸಗಳು ಶುರು ಮಾಡ್ಕೋತೀವಿ ಸರ್. ಸೂಪರ್ ನೀವು. ಥ್ಯಾಂಕ್ ಯು. ಬನ್ನಿ, ಎಣ್ಣೆ ತೋರಿಸಿ, ಬಾಡ್ಲಿ ತೋರಿಸಿ. ಹಾಂ ಸರ್. ಸರಿ, ಒಂದು ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದೀವಿ ಸರ್. ಸುಮ್ಮನೆ ನಾವು ಶೇಂಗಾ ಎಣ್ಣೆ, ಎತ್ತಿನ ಎಣ್ಣೆ ತೊಗೊಂಡೋಗಿ ಅಂದರೆ ಆಗಲ್ಲ, ಜನಕ್ಕೆ ಅದ್ರ ಅರೋಮ ಹೇಗಿದೆ ತೋರಿಸ್ಬೇಕು. ಹಂಗಾಗಿ ನಾವು ಇಲ್ಲಿ ಪ್ರಾತ್ಯಕ್ಷಿಕೆ ವ್ಯವಸ್ಥೆ ಮಾಡಿದ್ವಿ, ಕಾರಣಾಂತರಗಳಿಂದ ಸದ್ಯಕ್ಕಿಲ್ಲ. ಹಂಗಾಗಿ ನಿಮಗೆ ಆ ಪ್ರಾತ್ಯಕ್ಷಿಕೆ ತೋರಿಸ್ತಾ ಇದ್ದೀನಿ. ಶೇಂಗಾ ಎಣ್ಣೆ ನಾವು ಬಾಂಡ್ಲಿಗೆ ಹಾಕ್ತಾ ಇದ್ದಂಗೆ ಒಂಚೂರು ಟೆಂಪ್ರೇಚರ್ ರೈಸ್ ಆಗ್ತದೆ, ಘಮ ಶೇಂಗಾ ಸ್ಮೆಲ್ ಬರ್ತಾ ಇರ್ಬೇಕು ಸರ್. ಅದೇ ಥರ ಸೂರ್ಯಕಾಂತಿವಿ, ಕುಸುಬೆ, ಕೊಬ್ಬರಿ, ಪ್ರತಿಯೊಂದು ಆ ರಿಯಲ್ ಅರೋಮ ಬಂದು ಅದು ಸರ್ ನಿಜವಾದ ಗಾಣದ ಎಣ್ಣೆ. ಸೊ ನಾನು ಯಾವತ್ತು ಹೇಳೋದೇ, ನಮಗೆ ಸರ್ಟಿಫಿಕೇಶನ್ ಕೊಡಬೇಕಾಗಿರೋದು ಭಾರತದ ಪ್ರತಿ ಗೃಹಿಣಿ ಸರ್, ಯಾವುದೋ ಕಂಪನಿ ಅಲ್ಲ. ಅವ್ರು ಕೊಟ್ಟಾಗ ನಮ್ಮ ಕಂಪನಿ ಉಳಿಯುತ್ತೆ, ಬೆಳೆಯುತ್ತೆ ಸರ್. ಸೊ ಈಗ ಇದು ನೀವು ಹೇಳ್ತಾರೆ, ಇದು ಕಾದ್ಮೇಲೆ ಅರೋಮ ಬರುತ್ತೆ ಇದು ಅಂತ ನೋಡಿ ಸರ್, ಈಗ ಶುರು ಆಗ್ತಾ ಇದೆ ಈಗ ಪರಿಮಳ. ಹೌದು ಸರ್, ಆ ಸ್ವಾದ ಬಂದರೆ ಸರ್ ಅದು ನಿಜವಾದ ಗಾಣದ ಎಣ್ಣೆ. ನೋಡಿ, ನಿಮಗೆ ನೋಡ್ರೆ ಇದು ಎಣ್ಣೆ ಅನ್ಸಲ್ಲ ಸರ್. ನನಗೆ ಫಸ್ಟ್ ಟೈಮ್ ನಾನು ಗಾಣದ ಎಣ್ಣೆ ನೋಡಿದಾಗ ತುಪ್ಪ ಅನ್ಸುತ್ತಿದ್ದು. ಏನು ಮಾಡ್ತೀರಿ ಮೇಡಮ್? ಸರ್ ನವಣೆ ಚಕ್ಲಿ ಮಾಡ್ತಾರಾ? ಹಾಂ ಸರ್, ನವಣೆ ಚಕ್ಲಿ ಮಾಡ್ತೀವಿ ಸರ್. ಏನಂದರೆ ನಮ್ಮ ಉದ್ದೇಶ, ನಮ್ಮ ಈಗಿನ ಪೀಳಿಗೆ ಏನಿದೆ ವಿದೇಶಿ ಸ್ನ್ಯಾಕ್ಸ್ ಕಡೆ ಬಿದ್ದುಬಿಟ್ಟಿದೆ ಸರ್. ಚಿಪ್ಸ್ ಇರ್ಬೋದು ಅಥವಾ ವೆರೈಟಿ ಸ್ನ್ಯಾಕ್ಸ್, ಅದೆಲ್ಲ ಅನಾರೋಗ್ಯಕರ ಸರ್. ಅದು ಬಿಟ್ಟು ನಮ್ಮ ದೇಸಿ ಸ್ನ್ಯಾಕ್ಸ್ ನಾವು ಚಿಕ್ಕ ಹುಡುಗರು ತಿಂತಾ ಇದ್ವಿ ಸರ್. ನಮಗೆಲ್ಲ ಏನು ಸರ್, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚಿಕ್ಕಿ ಇವೇ ಇದ್ದಿದ್ದು ನಿಮ್ಮ ಸ್ನ್ಯಾಕ್ಸ್ ಅಂದರೆ. ಆ ಥರ ಇವತ್ತು ಎಷ್ಟು ಉತ್ತೇಜನ ಆಗಿದೆ ಅಂದರೆ ನಮಗೆ ಚಕ್ಲಿ ಆರ್ಡರ್ ಕೊಡೋಕ್ಕೆ ಆಗಲ್ಲ ಸರ್, ಅಷ್ಟೊಂದು ಡಿಮಾಂಡ್. ಹಾಂ ಸರ್, ನಾವು ಕೊನೆ ಮಿಷಿನ್ ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ಯಾಕಂದ್ರೆ ಸ್ಟಾಫ್ ಕೈಲಿ ಆಗ್ತಾನೆ ಇಲ್ಲ, ಮ್ಯಾನ್ಯಲಿ ತುಂಬ ಟಫ್ ಆಗಿ ಹೋಗ್ತಿದೆ. ಅಷ್ಟು ಆರ್ಡರ್ಗಳಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಆಗಿ ಇನ್ನೊಂದು 1 ಮಂತಲ್ಲಿ ನಮಗೆ ಮಿಷಿನ್ ಬರ್ತಾ ಇದೆ. ಅದಕ್ಕೆ ತಕ್ಕಂಗೆ ಮಾಡಿಫೈಡ್ ಮಿಷಿನ್ ಕೊಯಮತ್ತೂರಲ್ಲಿ ಮಾಡಿಸ್ತಾ ಇದ್ದೀನಿ. ಸೊ ಇನ್ನೊಂದು 2-3 ತಿಂಗಳಲ್ಲಿ ಮಿಷಿನರಿಯಲ್ಲಿ ಒಳ್ಳೆ ನವಣೆ ಚಕ್ಲಿ ಸರ್, ಎತ್ತಿನ ಗಾಣದಲ್ಲಿ ಕರೆದಿರೋದು ರೆಡಿ ಆಗ್ತಾ ಹೋಗುತ್ತೆ. ಅದೇ ಒಂದು ಮೇಜರ್ ಪ್ರಾಡಕ್ಟ್ ಆಗುತ್ತೆ ಸರ್ ನಮ್ದು. ನಿಮಗೆ ಅಲ್ಲಿ ಶೋರೂಮಲ್ಲಿ ತೋರಿಸಿದೆ ಈಗ ಚಕ್ಲಿ ಚಿಕ್ಕ ಪ್ಯಾಕೆಟ್ ಮಾಡ್ತಿದ್ದೀವಿ. ಈಗ ನಮ್ಮ ಬರ್ತಿರೋ ಆರ್ಡರ್ ಎಲ್ಲ kg ಗಟ್ಟಲೆ ಸರ್. ಹಂಗಾಗಿ ಅದನ್ನು ಕೇಟರ್ ಮಾಡೋಕ್ಕೋಸ್ಕರ ಮಿಷಿನ್ಗೆ ಹೋಗ್ತಿದ್ವಿ. ಮ್ಯಾನ್ಯಲಿ ಪಾಸಿಬಿಲಿಟಿನೇ ಆಗ್ತಿಲ್ಲ ನಮಗೆ. ಹಂಗಾಗಿ ಸರ್ ಘಮ್ ಅಂತ ಬರ್ತದೆ ಸರ್ ವಾಸನೆ. ನೋಡಿ ಸರ್, ಇದು ನಿಜವಾದ ಶೇಂಗಾ ಸ್ಮೆಲ್ ಸರ್. ನೋಡಿ, ನಾವು ಮನೆಯಲ್ಲಿ ಬಳಸುವಂತಹ ಎಣ್ಣೆ ಇದೆಯಲ್ಲ, ಈ ಸ್ಮೆಲ್ ಬರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಇದು ಸರ್. ಪೆಟ್ರೋಲ್ ಹೆಂಗ್ ಸರ್ ಸ್ಮೆಲ್ ಬರುತ್ತೆ, ಅವನೇನೋ ಆರಾಮ ಹಾಕಿರ್ತಾನೆ ಅಷ್ಟೇ ಸರ್. ಅದಕ್ಕೆ ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ್ದೀವಿ. ಎಕ್ಸಾಕ್ಟ್ಲಿ ಸರ್, ನಮ್ಮ ಬಾಲ್ಯದಲ್ಲಿ ಸ್ಮೆಲ್ ಬರ್ತಿತ್ತು ಎಣ್ಣೆ. ನೋಡಿ ಸರ್, ಸರ್ ಶುದ್ಧ ಇತ್ತು ಸರ್. ನಮ್ಮ ಜನ್ರೇಷನ್ಗೆ ತಪ್ತಾ ಬಂದಿದೆ ಸರ್ ಎಲ್ಲ ಅಡಲ್ಟ್ರೇಷನ್. ಈಗಿನ ಪೀಳಿಗೆಗೆ ಬಿಡ್ರೆ ಅದು ಕಲ್ಪನೆನೇ ಇಲ್ಲ. ಅಟ್ಲೀಸ್ಟ್ ನಾವು ಸ್ವಲ್ಪ ಮಟ್ಟಿಗೆ ನೋಡಿದ್ವಿ ಸರ್. ನಮ್ಮ ಜನ್ರೇಷನ್ ಅವರೆಲ್ಲ 80s 90s ಕಿಡ್ಸು ನಾವು ನಿಜವಾದ ಎಣ್ಣೆ ಏನು, ನಿಜವಾದ ಆಹಾರ ಏನು ನೋಡಿದ್ವಿ. ನಮಗೆ ಈಗ ಆಫ್ಟರ್ 95 2000 ನಂತರ ಎಲ್ಲ ತಪ್ತಾ ಹೋಗಿ ಅಡಲ್ಟ್ರೇಷನ್ ಹೆಚ್ಚಾಗ್ತಾ ಹೋಯ್ತು. ಸೊ ಈಗ ಮತ್ತೆ ವಾಪಸ್ ಬರ್ತಾ ಇದೆ. ನಮ್ಮ ಜನ್ರೇಷನ್ ಎಲ್ಲ ಈಗ ನಾವು ದುಡಿಲಿಕ್ಕೆ ಶುರು ಮಾಡಿದ್ದೀವಿ. ವಿನೋ ವಾಟ್ ಈಸ್ ಟ್ರೂತ್, ವಾಟ್ ಈಸ್ ಫಾಲ್ಸ್ ಅಂತ. ಸೊ ಎಲ್ಲರೂ ಇವತ್ತು ರೈಟ್ ಸೆಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಒಳ್ಳೆ ಆಹಾರ ಪದ್ಧತಿ ಮತ್ತೆ ಖಂಡಿತ ವಾಪಸ್ ಬರುತ್ತೆ ಸರ್. ಯಾವತ್ತು ಗ್ರಾಹಕ ಕೇಳ್ತಾನಲ್ಲ ಸರ್, ಅವತ್ತು ಅಂಗಡಿಯವರನ್ನು ತಂದಿಡ್ತಾರೆ. ನಾನು ಅದಕ್ಕೆ ಪ್ರತಿಭಾ ಪ್ರಜೆಗೆ ಹೇಳೋದು, ನೀವು ನಿಮ್ಮ ಹತ್ರದ ಅಂಗಡಿಗೆ ಹೋಗಿ, ಅಲ್ಲಿ ಗಾಣದ ಎಣ್ಣೆ ಅಂತ ಬೇಕು ಅಂತ 3 ಸರಿ ಕೇಳಿ. ಅವ್ನು ರಿಫೈಂಡ್ ಎಣ್ಣೆ ಬಿಡ್ತಾನೆ, ಗಾಣದ ಎಣ್ಣೆ ತಂದಿಡ್ತಾನೆ. ಅದು ನಮ್ಮ ಕಂಪ್ನಿದು ಆಗಬೇಕು ಅಂತಿಲ್ಲ. ನಿಮ್ಮ ಅಕ್ಕಪಕ್ಕದ ಗಾಣದನ್ನು ಪ್ರೋತ್ಸಾಹಿಸಿ, ಎತ್ತಿನ ಗಾಣಗಳಿಗೆ ಉತ್ತೇಜನ ಕೊಡಿ. ಅವತ್ತು ನಿಮ್ಗೆ ಒಳ್ಳೆ ಆಹಾರ ಪದಾರ್ಥ ಸಿಗಕ್ಕೆ ಶುರು ಆಗುತ್ತೆ. ನೀವು ಸಹ ಅಷ್ಟೇ ಆರೋಗ್ಯ ಚೆನ್ನಾಗಿರ್ಬೇಕಾ, ದಿನ 90 ನಿಮಿಷ ವಾಕ್ ಮಾಡಿ, ಒಂದು ಅರ್ಧ ಗಂಟೆ ಧ್ಯಾನ, ಮಾನಸಿಕ ಸಮತೋಲನ ಆಗುತ್ತೆ. ಏನೊಂದು 6 ಪಾಯ್ಸನ್ಸ್ ಹೇಳಿದ್ನಲ್ಲ, ರಿಫೈಂಡ್ ಆಯಿಲು, ಅಕ್ಕಿ, ಗೋಧಿ, ಮೈದಾ, ಸಕ್ಕರೆ, ಉಪ್ಪು, ಪ್ಯಾಕೆಟ್ ಹಾಲು, ಇದನ್ನೆಲ್ಲ ಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ಸಿರಿಧಾನ್ಯಗಳು, ಎತ್ತಿನ ಗಾಣದ ಎಣ್ಣೆ ಅಥವಾ ಗಾಣದ ಎಣ್ಣೆ
ಮತ್ತೆ ಸಾವಯವ ಬೆಲ್ಲ, ಸಮುದ್ರದ ಉಪ್ಪು, ನಾಟಿ ಹಸು ಹಾಲು ಇಷ್ಟು ಮಾಡಿ ಸರ್. ಯಾಕೆ ಆರೋಗ್ಯ ಚೆನ್ನಾಗಿರೋ ನನಗೆ ಹೇಳಿ ಸರ್. ನೀವು ಮತ್ತೆ ಲೈಫ್ ಲಾಂಗ್ ಹಾಸ್ಪಿಟ್ಲಿಗೆ ಹೋಗಲ್ಲ ಸರ್, ಅದಕ್ಕೆ 100%. ಸೊ ಈಗ ಎಣ್ಣೆ ಕುದಿತಾ ಇದೆ. ಹಾಂ ಸರ್. ಈಗ ನವಣೆ ಚಕ್ಲಿ ಹಿಟ್ಟು ರೆಡಿ ಇದೆ. ಈ ಚಕ್ಲಿ ಬಿಡ್ತಾರ ಈಗ? ಹಾಂ ಸರ್. ಆಗ್ಲಿ ಮಾಡಿ ಮಾಡಿ ಜಾಲಿ ಜಾಲಿ. ಅಬ್ಬಾ ಇವ್ರು ಮೇಡಮ್ ಎಕ್ಸ್ಪರ್ಟ್ ಅನ್ಸುತ್ತೆ ಚಕ್ಲಿ ಬಿಡೋದು. ಅವ್ರು ಚಕ್ಲಿ ಮಾಸ್ಟರ್ ಸರ್ ನಮ್ಮ ಫ್ಯಾಕ್ಟ್ರಿಲಿ ಅವರು. ಸರ್ ಏನಾಗುತ್ತೆ, ನಾವು ಸೂರ್ಯನ ಬಿಸಿಲಿಗೆ ಇಡದೇ ಇದ್ದಾಗ ಸೆಟಲ್ಮೆಂಟ್ ಹೇಳಿದ್ನಲ್ಲ ಸರ್, ಇದೇ ಸಮಸ್ಯೆ. ಇನ್ನು ಬಿಸಿಲಿಗೆ ಇಡಬೇಕು ಅಂದ್ವಲ್ಲ ಎಣ್ಣೆ ಕೊಡುವಾಗ, ಅದೇ ಎಣ್ಣೆ ಇವತ್ತು ತಯಾರಾಗಿದ್ದ ಎಣ್ಣೆ, ಯಾವುದು ಎಣ್ಣೆ ಇಲ್ದಿರೋದ್ರೆ ಅದರಲ್ಲೇ ತೋರಿಸ್ತಾ ಇದ್ದಾರೆ. ಈಗ ಕುದಿತಾ ಇದೆ ಚಕ್ಲಿ. ಹಾಂ ಸರ್, ಚಕ್ಲಿ ರೆಡಿ ಆಗ್ತಾ ಇದೆ ಈಗ. ಗರಿ ಚಕ್ಲಿ. ಹಾಂ ಸರ್. ಈ ಚಕ್ಲಿನೋ ಅಥವಾ ಏನೋ ಒಂದು ಕರಿತೀವಿ, ಹಪ್ಪಳ ಏನೋ ಒಂದು ಕರಿತೀವಿ, ಎಷ್ಟು ಸಲ ರೀಯೂಸ್ ಮಾಡ್ಬೋದು ಸರ್? ಒಂದು ಸರಿ ನೀವು ಕರೆದಿದ್ದ ಎಣ್ಣೆ ಮತ್ತೆ ಮರುಬಳಕೆ ಮಾಡಿಬಿಡಿ ಸರ್. ಯಾಕೆ ಸರ್? ಅದಕ್ಕೊಂದು ಫ್ಲಾಶ್ ಪಾಯಿಂಟ್ ಅಂತ ಹೇಳ್ತೀವಿ ಸರ್, ಅಥವಾ ಸ್ಮೋಕ್ ಪಾಯಿಂಟ್ ಅಂತ ಹೇಳ್ತೀವಿ. ಅದು ರೀಚ್ ಆದ್ಮೇಲೆ ಅದು ಆಕ್ಸಿಡೇಷನ್ ಪ್ರೋಸೆಸ್ಗೆ ಒಳಗಾಗಿರುತ್ತೆ. ಸೊ ಅದನ್ನ ಮತ್ತೆ ಕರಿಯಕ್ಕೆ ಬಳಸಬೇಡ್ರಿ, ಯಾಕಂದ್ರೆ ಆಕ್ಸಿಡೇಷನ್ ಪ್ರೋಸೆಸ್ಗೆ ಅಥವಾ ಫ್ಲಾಶ್ ಪಾಯಿಂಟ್ ರೀಚ್ ಆಗಿದೆ ನಿಮಗೆ ಪ್ರಾಕ್ಟಿಕಲಿ ಇಲ್ಲಿ ಗೊತ್ತಾಗಲ್ಲ. ಹಂಗಾಗಿ ಕರೆದಿದ್ದ ಎಣ್ಣೆನ ಆದಷ್ಟು ಬೇರೆ ಅಡುಗೆಗಳಿಗೆ